ಬಾ ಗಂಗಮ್ಮ ನಮಸ್ಕಾರ ಬಾ. ಅಣ್ಣಾರ. ನಮಸ್ಕಾರ ಸರ್. ಸುನೀಲ ಉರ್ಫ್ ಹರಿಶ್ಚಂದ್ರ ನೀನು ಬಾ. ಬಾಬು ಸರ್ ಮತ್ತೆ ಸುನಿಲ್ ಇಟ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಬಂದಿದ್ದಾರಣ. ನೀನು ಪೂಜೆ ಮಾಡ್ಬೇಕಾಯ್ತಪ್ಪ ಮನೆ ಕೆಲಸಕ್ಕೆ ಹೇಳಮ್ಮ. ಇಲ್ಲಣ್ಣ ಸ್ಲೋ ಇಲ್ಲಿ ನಾವು ಸ್ಲೋ ಸರ್ ಎಲ್ಲಿ ಬರುವಾಗ ಸರ್ ನೋಡ್ತೀರಾ. ಹಾಂ ನಮಸ್ತೆ ಅಣ್ಣ. ಬನ್ನಿ ಬನ್ನಿ ಬನ್ನಿ. ಏನಮ್ಮ ಸುನೀಲು ಉರ್ಫ್ ಹರಿಶ್ಚಂದ್ರ ನೀನು ಬಾ. ನೋ ಟೈಮ್ ಕಟ 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 ಹೋಗ್ಬೇಕು. ಯಾಕೆ ಟಿಮ್ಮಿ ಅಮ್ಮ ಅಯ್ಯಲ್ಕಳೇ ರಾವೆ ರಾವೆ ಮಾನಕಿಂದ. ನಮಸ್ಕಾರ, ನಾನು ನಿಮ್ಮ ಮಿಮಿಕ್ರಿ ದಯಾನಂದ್. ಯಾವಾಗಲೂ ಕಾಮಿಡಿ ಮಾಡ್ತೀನಿ, ಇಷ್ಟು ವರ್ಷ ಅದೇ ಮಾಡ್ಕೊಂಬಂದೆ. ಮಿಮಿಕ್ರಿ ಮಾಡ್ತೀನಿ, ಸಣ್ಣ ಪುಟ್ಟ ಪಾತ್ರ ಮಾಡ್ತೀನಿ, ಇಷ್ಟಕ್ಕೆ ಸೀಮಿತವಾಗಿ ಇದ್ದೆ ನಾನು. ಆದರೆ ಯಾಕೋ ಗೊತ್ತಿಲ್ಲ, ಒಂದು ಪ್ರೇರಣೆ, ಒಂದು ಕತೆ ಮಾಡೋಣ ಅನ್ನಿಸ್ತು. ಮಾಡಿದೆ ಕತೆ. ಆದರೆ ಯಾರಿಗೆ ಹೇಳೋದು ಬೇಡ, ಯಾರಿಗೂ ಹೇಳೋದು ಧೈರ್ಯ ಬಂದಿಲ್ಲ. ನನಗೆ ಒಬ್ಬರು ಅಸಿಸ್ಟೆಂಟ್ ಆಗಿದ್ರು, ಅಸೋಸಿಯೇಟ್ ಆಗಿದ್ದಾರೆ ಈ ಸಿನಿಮಾದಲ್ಲಿ, ಪ್ರದೀಪ್ ಅಂತ. ಅವ್ರಿಗೆ ಟ್ರಾವೆಲ್ ಮಾಡುವಾಗ ಸುಮ್ಮನೆ ಈ ಕತೆ ಹೇಳಿದೆ, ಅಂಕಲ್ ಚೆನ್ನಾಗಿದೆ, ಇದಕ್ಕೇನಾದ್ರು ಒಂದು ಪ್ಲಾನ್ ಮಾಡೋಣ ಪಾ ಅಂತ ಸುಮ್ಮನಾಗ್ಬಿಟ್ಟೆ. ಮಡಿಕೇರಿ ಘಾಟ್ ಸೆಕ್ಷನ್ ಮೇಲೆ ಈ ಕಥೆನ ಹೇಳಿದ್ದೆ. ಅವ್ರು ಹೋಗಿ ನಮ್ಮ ಭಾಳ ವರ್ಷದಿಂದ ಎಡಿಟಿಂಗ್ ಮಾಡ್ತಾರಂತ ರಘು ಹಾಗೂ ಅವ್ರ ನಿರ್ದೇಶಕರು ಸಂತೋಷ್ ಅವ್ರಿಗೂ ಹೇಳಿದ್ರು. ಅಂದ್ರೆ ಈ ಸಿನಿಮಾ ಮೇಕಿಂಗ್ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಹೇಗೆ ಅದು ಅನುಭವ ಕೊಡುತ್ತೆ ಅಂತ ಹೇಳಿ ಹೇಳೋದಕ್ಕೆ ಒಂದು ಉದಾಹರಣೆ ಈ ಸಿನಿಮಾ. ಒಂದು ಟೀಮ್ ಕಂಪ್ಲೀಟ್ ಆಗಿ ಹೆಂಗೆ ಒಂದು ಪ್ರೀ ಪ್ರೊಡಕ್ಷನ್ ವರ್ಕ್ ಮಾಡಿ, ಆಮೇಲೆ ಪ್ರೊಡಕ್ಷನ್ಗೆ ರೆಡಿ ಆಗಿ, ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ಗೆ ಹೋಗಿ, ಸೊ ಒಂದು ಪ್ಲಾನ್ ಎ ಅಂತ ಮಾಡ್ಕೊಂಡಿರುತ್ತೆ. ಅಂತದ್ರಲ್ಲಿ ಈ ಸಿನಿಮಾ ಟೈಟಲ್ ಹೇಳಿದಂಗೆ ಒಂದು ಅನಿರೀಕ್ಷಿತ. ಅವರು ಹಂಗಾರೆ ಕತೆ ಕೇಳೋಣ ನಾವು ದಯಾನಂದ್ ಸರ್ ಹತ್ರನೇ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡ್ವಿ. ನಾನು ಕತೆ ಹೇಳಿದೆ ಸಂತೋಷ್ ಅವ್ರಿಗೆ. ಸಂತೋಷ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಸಿನಿಮಾ ಡೈರೆಕ್ಟರ್, ಇವರು ಎಡಿಟ್ರು, ಅವ್ರದ್ದು ಟೀಮ್ ಇದೆ. ನಾನು ಅವ್ರ ಕತೆ ಹೇಳಿದ ತಕ್ಷಣ ಸರ್ ಸಿನಿಮಾ ಆಗೋಗಿದೆ, ಇನ್ನು ಮಾಡ್ಬೇಕಷ್ಟೇ ಅಂದರು. ಅಂದೆ ಸರ್ ಸಿನಿಮಾ ಆಗಿದೆ, ನೀವು ಸಿನಿಮಾ ಹೇಳುವಾಗಲೇ ನಮಗೆ ಕತೆ ಅರ್ಥ ಆಗೋಯ್ತು, ನಾವು ಕತೆ ನೋಡ್ದಂಗೆ ಆಯಿತು, ಇದನ್ನ ಡೈರೆಕ್ಟ್ ಮಾಡಬೇಕಾಗಿಲ್ಲ, ತೆಗಿಬೇಕಷ್ಟೇ. ನನಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮ ಟೆಕ್ನಿಕಲ್ ವರ್ಡ್. ಇಲ್ಲ ಸರ್ ಮಾಡ್ಬೋದು, ಮಾಡಿ ಅಂದೆ. ನಾನು ಮಾಡಲ್ಲ, ನೀವು ಮಾಡಿ ಅಂತ. ಇಡೀ ಟೀಮ್ ಹೇಳಿದ್ರು ಸರ್ ನೀವು ಕತೆ ಹೇಳೋ ರೀತಿ ನೋಡಿದ್ರೆ ನೀವೇ ಮಾಡಿ ಅಂತ. ಅವರೆಲ್ಲ ಡೈರೆಕ್ಟರ್ಸು, ನಾನಲ್ಲ. ಇಷ್ಟು ವರ್ಷ ಬರೀ ಕಾಮಿಡಿ ಮಾಡ್ಕೊಂಡು ನಾನು ಇಷ್ಟು ಸೀರಿಯಸ್ ಕ್ಯಾರೆಕ್ಟರ್ ಮಾಡಬೇಕು, ಡೈರೆಕ್ಟ್ ಮಾಡೋದೇ. ಸರ್ ನೀವು ಮಾಡಿ, ಫುಲ್ ಸಪೋರ್ಟ್ ನಂದಿರುತ್ತೆ ಅಂತ ರಘು ಹಾಗೂ ಸಂತೋಷ್ ಹೇಳಿದ್ರು. ನಂಗೆ ಈ ಸಿನಿಮಾ ನೋಡಿ ಸರ್ ಯಾಕೆ ನಿಮ್ದೇ ಸ್ಕ್ರಿಪ್ಟು ಅಂಡ್ ಸರ್ ಒಂದು ಅದ್ಭುತ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಅವರ ಆಕ್ಟಿಂಗ್ ವೈಸ್ ಇರ್ಬೋದು, ಅವರ ಸ್ಪಾಂಟೇನಿಯಸ್ ರಿಯಾಕ್ಷನ್ಸ್ ಇರ್ಬೋದು, ಅವರ ಶೋಸ್ ಇರ್ಬೋದು, ಇದೆಲ್ಲ ಪ್ಲಸ್ ಇದೊಂದು ಸೀರಿಯಸ್ ಜಾನರ್ ಸಬ್ಜೆಕ್ಟ್. ಅಂಡ್ ಸರ್ ನೀವು ಮಾಡಬಹುದು. ಅವ್ರಿಗೆ ಶಾಕ್ ಆಯ್ತದೆ ಆಕ್ಚುಲಿ. ಅಂಡ್ ಇನ್ನೊಂದು ಹೇಗಾಯ್ತು ಅಂತ ಹೇಳಿದ್ರೆ ಟೆಕ್ನಿಕಲಿ ಸಪೋರ್ಟ್ ಮಾಡ್ತೀವಿ ಸರ್, ಈ ಸಿನಿಮಾ ನಾವು ಮಾಡೋಣ ಅಂತ ಹಿಂಗೆ ಶುರು ಮಾಡಿದ್ವಿ. ಆದರೆ ಸಿನಿಮಾ ಮಾಡೋದೇ ಹಿಂಗೆ, ಮಾಡ್ಬಿಡೋಣ ಸರ್, ಯಾರು ಬೇಡ ನಾವೇ ಮಾಡೋಣ ಅಂತ ಹೇಳಿ ನಮ್ಮದೇ ಒಂದು ಟೀಮ್ ರೆಡಿ ಮಾಡಿದ್ವಿ. ಚೆನ್ನಾಗಿತ್ತು, ಒಂದು ಹಲವಾರು ಪಾತ್ರಗಳು, ಸಬ್ಜೆಕ್ಟ್ ಎಲ್ಲ ಚೆನ್ನಾಗಿತ್ತು ಅಂತ ಅನ್ಕೊಂಡೆ ನಾನು. The story is about a very unsuccessful policeman, a failed policeman, whose life completely changes topsy-turvy in 6 days. The story is happening over 6 days. Now the other part of this is that we had a very special set of conditions under which we had to make this movie. We completed the whole script. It had about 12 main characters, side characters, several locations, crowds. The whole script is ready.
ಸೊ ಲೊಕೇಶನ್ಸ್ ಬೇಕಿತ್ತು. ಅಂದ್ರೆ ಇದು ಏನೋ ಒಂದು ಈ ಸಿನಿಮಾ ಮೇಕಿಂಗ್ಗೆ ಈಗ ಆಬ್ವಿಯಸ್ಲಿ ನಾವು OTT ಪ್ಲಾಟ್ಫಾರ್ಮ್ ಅನ್ನು ಇಟ್ಕೊಂಡಿರ್ತೀವಿ ಅಂಡ್ ಬಿಸ್ನೆಸ್ ಪ್ಲಾಟ್ಫಾರ್ಮ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಆಸ್ಪೆಕ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಲೊಕೇಶನ್ಸ್ ಅಂತ ಹೇಳಿ ನಾವು ಹೋದ್ವಿ. ಆಕ್ಚುಲಿ ನಾನು ಸ್ಮಾಲ್ ಟೆಕ್ನಿಕಲ್ ಟೀಮು ಒಂದು 7-8 ಜನ ಇದ್ವಿ, ಇನ್ಕ್ಲೂಡಿಂಗ್ ಜೀವನ್ ಇರ್ಬೋದು, ರಘು ಇದ್ರೆ ಎಡಿಟರ್ ಇದ್ರು, ರಘು ಇರ್ಬೋದು, ಅಂಡ್ 2 ಜನ ಜೀವನ್ ಅಸಿಸ್ಟೆಂಟ್ಸು. ಅಂಡ್ ಪಾಸಿಬಲ್ ಇದ್ರೆ ಒಂದಷ್ಟು ಶೂಟ್ ಮಾಡೋಣ ಅಂದ್ರೆ ಆಸ್ ಅ ಸಿನಿಮಾ ಮೇಕರ್ಸ್ ನಮಗೆ ಎಲ್ಲೇ ಇದ್ರು ಯಾವ ಚಾನ್ಸ್ ಯಾವಾಗ ಬರುತ್ತೆ ಅಂತ ಗೊತ್ತಿರಲ್ಲ. ಸೊ ಜೀವನ್ ಕ್ಯಾರಿಡ್ ಸಮ್ ಲೈಟ್ಸ್. ಹಾಗೆ ಒಂದು ಮಡಿಕೇರಿ ಮಂಗಳೂರು ಲೊಕೇಶನ್ ನೋಡ್ಕೊಂಡು ಸರ್ದೇ ಮನೆ ಇತ್ತು ಕಣ್ಣೂರಲ್ಲಿ, ದಯಾನಂದ್ ಸರ್ದು. ಸೊ ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬಂದು ಇನ್ನೇನೋ ಎಲ್ಲ ಫೈನಲ್ ಮಾಡ್ಕೊಂಡು ಕಾಲ್ ಮಾಡೋಣ ಆರ್ಟಿಸ್ಟ್ಗಳನ್ನೆಲ್ಲ ಅಂತ ಹೇಳಿದ್ರೆ. ಸೊ ಸಡನ್ಲಿ ವಿ ಫೇಸ್ ದ ಕೊರೋನಾ, ಅಂದ್ರೆ ಲಾಕ್ಡೌನ್ ಆಯ್ತು. ಏನ್ ಮಾಡೋದು? ಸುಮಾರು 13 ಜನ ಟೆಕ್ನಿಷಿಯನ್ಸ್ ಇದ್ದಾರೆ. ನಮ್ಮ ಜೀವನ್ DOP, ಕ್ಯಾಮ್ರಾಮ್ಯಾನ್, ಬಹಳ ಸೈಲೆಂಟ್ ಮನುಷ್ಯ, ಇವ್ರನ್ನೆಲ್ಲರನ್ನೂ ಬುಕ್ ಮಾಡಾಗೋಗಿತ್ತು. ಸಿನಿಮಾ ನಿಲ್ಸಕ್ಕಾಗತ್ತಾ? ನಿಲ್ಲಿಸ್ಲೇಬೇಕು. ಆದ್ರೆ ನಾವೆಲ್ಲರೂ ಸೇರೋ ಡಿಸಿಷನ್ ತಗೊಂಡ್ವಿ, ನಮ್ಮ ಇಡೀ ಟೀಮ್. ಏನು ಅಂದ್ರೆ, ಇಲ್ಲ ಈ ಸಿನಿಮಾನ ಮಾಡೋಣ, ಬಟ್ ನಾನು ತಗೊಂಡಿಲ್ಲ ಇದನ್ನ. ಬಾಕಿ ಜನ ಟೆಕ್ನಿಷಿಯನ್ಸ್, ಸರ್ ನೀವೇ ಆಕ್ಟ್ ಮಾಡಿ. ನೀವೇ ಸರಿ ಸರ್, ಆಕ್ಟರ್ಸ್ ಎಲ್ಲ ಬರಬೇಕು. ಇಲ್ಲ ನೀವು ಮಾಡಿ, ನಮ್ಗೆ ಚೇಂಜ್ ಮಾಡೋಣ ಸ್ಕ್ರಿಪ್ಟನ್ನ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಸ್ಕ್ರಿಪ್ಟ್ ಚೇಂಜ್ ಮಾಡಿ ಇಡೀ ಸಿನಿಮಾಗೆ ನಾವು ಒಬ್ಬನೇ ಆರ್ಟಿಸ್ಟ್ ಅನ್ನೋ ಪ್ಲಾನ್ ಬಂತು. ಟೋಟಲ್ ಹೇಗಿತ್ತು ಅಂತ ಹೇಳಿದ್ರೆ, ನಾವು ಟೆಕ್ನಿಕಲಿ ಒಂದು 9 ಜನ. ಇನ್ಫ್ಯಾಕ್ಟ್ ನನ್ನ ವೈಫ್ ಬಂದು, ಅವಳು 7 ಮಂತ್ ಕ್ಯಾರಿಂಗ್ ಪ್ರೆಗ್ನೆಂಟ್, ಅವಳು ಮಡಿಕೇರಿಯಲ್ಲೇ ಇದ್ಲು, ಅವಳು ಬಂದು, ಮಗಳು ಬಂದು, ಅಂಡ್ ಅಲ್ಲಿ ಲೋಕಲ್ ಒಂದು 3-4 ಜನ. ಸೊ ಅವರಿದ್ರು. ಟೋಟಲ್ 13-14 ಜನರ ಟೀಮ್ ಒಂದು ಮನೆಯಲ್ಲಿ. ಸೊ ದಯಾನಂದ್ ಸರ್ದು ಮನೆಯಲ್ಲಿ ಒಂದು ಅದೇ ಈ ಅನುಭವ ಹಂಚ್ಕೊಳ್ಳೋದೇ ಇದರ ಈ ಮ್ಯಾಟ್ರು. ಸೊ ಏನ್ ಮಾಡೋದು ಒಂದು, ಅಂಡ್ ಹೌ ಪ್ಲಾನ್ ABCD ಇದ್ದೇ ಇರುತ್ತೆ. ಸೊ ಆರ್ಟಿಸ್ಟ್ ಬರುವಂಗಿಲ್ಲ, ನಮಗೆ ಹೇಳಿದಂತ ಕ್ಯಾಮ್ರಾಗಳು ಬರುವಂಗಿಲ್ಲ, ಮೇಕಪ್ ಮ್ಯಾನ್ ಬರುವಂಗಿಲ್ಲ, ಲೈಟ್ಸ್ ಇಲ್ಲ, ಅಂಡ್ ಓವರ್ ಆಲ್ ನಮ್ಮ ಹತ್ರ ಸ್ಕ್ರಿಪ್ಟ್ ಇದೆ. ವಿ ಹ್ಯಾವ್ ಅ ಲಿಮಿಟೆಡ್ ಬಜೆಟ್, ವಿ ಹ್ಯಾವ್ ಅ ಮ್ಯಾನ್ ಪವರ್, ಅಂಡ್ ಟೆಕ್ನಿಕಲಿ ಇನ್ಫ್ಯಾಕ್ಟ್ ಎಲ್ಲರೂ ಒಂದು 10 ವರ್ಷ ಎಕ್ಸ್ಪೀರಿಯನ್ಸ್ ಇರುವವರು. ಅಂಡ್ ಎಡಿಟ್ ಸಿಸ್ಟಮ್ ಇತ್ತು ನಮ್ಮ ಜೊತೆ, ಕ್ಯಾಮ್ರಾಸ್ ಇತ್ತು, ಕ್ಯಾನನ್ Mark 4 ಇತ್ತು, 2 ಕ್ಯಾಮ್ರಾಸ್ ಇತ್ತು, ಗಿಂಬಲ್ ಕ್ಯಾರಿ ಮಾಡಿದ್ರು, ಅಂಡ್ ಬೇಸಿಕ್ ಲೈಟ್ಸ್ ಇತ್ತು. ಇದನ್ನು ತಗೊಂಡು ಓವರ್ ಆಲ್ 1-2 ಡೇಸ್ ಅಲ್ಲಿ ಕಂಪ್ಲೀಟ್ ಟ್ರೀಟ್ಮೆಂಟ್ ಆಫ್ ದ ಸಿನಿಮಾ ಚೇಂಜ್ಡ್. ಒಂದು 2 ದಿವಸ ಆದ್ಮೇಲೆ ಅಲ್ಲಿಂದ ನನ್ನ ಫೋನ್ ಬರುತ್ತೆ, ಸರ್ ಈ ತರ ಲಾಕ್ಡೌನ್ ಆಗ್ಬಿಟ್ಟಿದೆ, ಸಿನಿಮಾ ಮಾಡ್ಕೊಂಡೇ ಬರ್ತೀವಿ ನಾವು ಅಂತ. ನಾನು ಹೇಳಿದೆ ಸಂತೋಷ್ ಹೇಗೆ ಸಾಧ್ಯ ಇದು? ಕ್ಯಾಮ್ರಾ ಇಲ್ಲ ನಿಮ್ಮ ಹತ್ರ, ಲೈಟ್ಸ್ ಇಲ್ಲ, ಯೂನಿಟ್ ಇಲ್ಲ, ಮತ್ತೆ ಹೇಗೆ ನಿಮ್ಮ ಹತ್ರ ಏನು ಮೇಕಪ್ ಮ್ಯಾನ್ಸ್ಗಳಿಲ್ಲ, ಆರ್ಟಿಸ್ಟ್ ಇಲ್ಲ, ಹೇಗೆ ಸಿನಿಮಾ ಮಾಡ್ತೀರಿ? 4 ಲೊಕೇಶನ್ ಅಲ್ಲಿ ಹೇಗೆ ಲಾಕ್ಡೌನ್ ಟೈಮಲ್ಲಿ ಹೇಗೆ ನೀವು ಸಿನಿಮಾ ಮಾಡ್ತೀರಿ? ಇಲ್ಲ ಸರ್, ಸಿನಿಮಾ ಮಾಡ್ಕೊಂಡೇ ಬರ್ತೀನಿ, ಇರೋದ್ರಲ್ಲಿ ಏನಿದೆ ಅದರಲ್ಲೇ ನಾನು ಏನು ಟೆಕ್ನಿಕಲ್ ಟೀಮ್ ಏನಿದೆ, ಮತ್ತೆ ನಮ್ಮ ಹತ್ರ ಏನು ಇಕ್ವಿಪ್ಮೆಂಟ್ಸ್ ಇದೆ, ಏನು ಸ್ಮಾಲ್ ಲೈಟ್ ಸೆಟಪ್ ಇದೆ, ಅದರಲ್ಲೇ ಸಿನಿಮಾ ನೋಡ್ಕೊಂಡು ಸಿನಿಮಾ ಮಾಡ್ಕೊಂಡು ಬಂದೇ ಬರ್ತೀನಿ ಸರ್ ನಾನು. ಅದಾದ್ಮೇಲೆ ನಾನು ಏನೋ ಮಾಡ್ಕೊಂಡು ಬನ್ನಿ ಅಂತೇಳಿ ಓಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಅದಾದ್ಮೇಲೆ ಏನಾಯ್ತು, ಅಲ್ಲಲ್ಲಿದ್ದವ್ರೆ, ಇಲ್ಲಿಂದ ನಮಗೂ ಕನೆಕ್ಟಿವಿಟಿ ಇಲ್ಲ, ಹಾಗಾಗಿ ಅಲ್ಲಿದ್ದಾರೆ ಮಿಸ್ಟರ್ ರಘು ಇರ್ಬೋದು, ಅವರೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಮತ್ತೆ ನಮ್ಮ ಸಂತೋಷ್ ಮತ್ತೆ ಜೀವನ್ ಎಲ್ಲ ಟೀಮ್ ಆಗಿ ಏನಾಯ್ತು, ಆಯ್ತು ಎಲ್ಲ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ನಾನು 1-1.5-2 ತಿಂಗಳು ನಾನು ಏನು ಜಾಸ್ತಿ ಓವರ್ ಫೋನ್ ಕಾಂಟ್ಯಾಕ್ಟ್ ಅಷ್ಟೇ. ಸಿನಿಮಾ ಓಕೆ ಆಯಿತು, ಆಪ್ಷನ್ ABC ಅಂದಾದ್ಮೇಲೆ C ಆಪ್ಷನಲ್ಲಿ ಏನೋ ಮಾಡೋಣ ಅನ್ನೋದು ಪ್ಲಾನ್ ಆದ ತಕ್ಷಣ ಸರಿ ಇದೇ ಲೊಕೇಶನ್, ಬೇರೆ ಲೊಕೇಶನ್ ಆಪ್ಷನ್ ಇಲ್ಲ ನಮಗೆ, ಆ ಸಬ್ಜೆಕ್ಟ್ ಅದೇ ತಕ್ಕನಂಗೆ ಆ ಲೊಕೇಶನ್ಲು ಎಲ್ಲ ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟು ಫಟಾಫಟ್ ಅಂತ ಹೇಳಿ ಡೈರೆಕ್ಟರ್ ನನಗೆ ಇಲ್ಲಿ ಗನ್ ಬೇಕು, ಇಲ್ಲಿ ಫೋಟೋ ಫ್ರೇಮ್ ಇದಿದೆ, ಇದು ರೂಮ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ಡಿಸೈನ್ ಮಾಡಿದ್ರು ಅವರು. ಅದು ಪಟಾಪಟ ಅಂತ ಅದು ರೆಡಿ ಆಗೋಯ್ತು. ಆಮೇಲೆ ಅಲ್ಲೇ ಕಾಸ್ಟ್ಯೂಮ್ ಈ ಥರ ಇರಬೇಕು, ಕಾಸ್ಟ್ಯೂಮ್ ಈ ಥರ ಹಾಕ್ಸೋಣ, ಈ ಟೈಮ್ ಈ ಥರ ಹಾಕ್ಸೋಣ, ನೈಟ್ ಎಫೆಕ್ಟ್ ಇರುತ್ತೆ. ಆಮೇಲೆ ಈ ಅವ್ರದ್ದು ಬಾಡಿ ಲ್ಯಾಂಗ್ವೇಜು, ಶಾರ್ಟ್ಸ್ ಕಂಪೋಸ್ ಮಾಡುವಾಗಲೂ ಕೂಡ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಒಂದು ಪ್ಲಸ್ ಮೈನಸ್ ಮ್ಯಾನರಿಸಮ್ಮು ಅವ್ರದ್ದೇ ಆದ ಬಾಡಿ ಲ್ಯಾಂಗ್ವೇಜ್ ಇರ್ತವೆ. ಅದನ್ನು ಮೈನಸ್ ಅಂದರೆ ಅದನ್ನು ನಾವು ತೆರೆ ಮೇಲೆ ಕಾಣಿಸ್ದಂಗೆ ನಾವು ಶಾರ್ಟ್ಸ್ಗಳು ಕಂಪೋಸ್ ಮಾಡ್ಬೇಕಾಗುತ್ತೆ. ಸೊ ಡೈರೆಕ್ಟರ್ ಅದಕ್ಕೆ ತಕ್ಕನಂಗೆ ಅವರು ಅಷ್ಟೇ ನೋಡು, ಅವ್ರಿಗೆ ಬಂದರೆ ಇದು ಚೆನ್ನಾಗಿ ಕಾಣಲ್ಲ, ಹಿಂಗಿದ್ರೆ ಹಿಂಗಿರುತ್ತೆ, ಅದು ನಾವೇನು ಮಾಡೋಣ, ಈ ಥರ ಪ್ರೊಫೈಲ್ ಇಟ್ಕೊಳ್ಳೋಣ, ಇಲ್ಲ ಈ ಥರ ಆ್ಯಂಗಲ್ ಇಟ್ಕೊಳ್ಳೋಣ, ಅದು ಹಾರ್ಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅದೊಂದಷ್ಟು ಟೆಕ್ನಿಕಲಿ ನಾವು ಒಂದಷ್ಟು ವರ್ಕ್ ಮಾಡ್ಕೊಂಡು ಇಡೀ ಸಿನಿಮಾ ಕ್ಯಾರಿ ಮಾಡಿದ್ವಿ. ಅದನ್ನು
ಎಲ್ಲೂ ಲೂಪ್ ಹೋಲ್ಸ್ಗಳು ಇದು ಗೊತ್ತಾಗಬಾರ್ದು ಅಂತೇಳಿ ಚೆನ್ನಾಗಿ ತೋರಿಸ್ಬೇಕು ಅಂತೇಳಿ ಅದೊಂದು ಫಸ್ಟು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅದೊಂದು ಕ್ಯಾರಿ ಮಾಡಿದ್ವಿ. ಸರ್ ನೀವು ಇಲ್ಲೇ ಶೂಟ್ ಮಾಡೋಣ, ಇದೇ ಜಾಗದಲ್ಲಿ ಶೂಟ್ ಮಾಡೋಣ. ನಾನಂದ್ರೆ ಜೀವನ್ ಸರ್ ಹೇಗೆ ಮಾಡ್ಬೋದು ಸರ್, ಇಲ್ಲೇ ಮಾಡ್ಬೋದು. ಸಂತೋಷ್ ಅವ್ರು ಹೇಳಿದ್ರು ಇಲ್ಲ ಸರ್ ಲೊಕೇಶನ್ ಚೆನ್ನಾಗಿದೆ, ಈ ಮನೇಲೂ ಮಾಡೋಣ, ಇಲ್ಲೊಂದು 2-3 ಮನೇಲಿ ಮಾಡೋಣ. ನನಗೆಲ್ಲ ಒಂದು ಕನಸು ಥರ ಇತ್ತು. ಬಟ್ ನಿರ್ದೇಶನ ಮಾಡೋಕ್ಕೆ ತಯಾರಾಗ್ಬಿಟ್ಟೆ. ನಾನೇ ಆ್ಯಕ್ಟ್ ಮಾಡೋಲ್ಲ, ನಾನೇ ನಿರ್ದೇಶನ ಮಾಡಿದ್ರಿ ಅಲ್ವಾ? ಡೆಫಿನೆಟ್ಲಿ ಟೆಕ್ನಿಕಲ್ ಸಪೋರ್ಟ್ ಸಂಪೂರ್ಣವಾಗಿ ಸಂತೋಷ್ ಕಡೆಯಿಂದ ಇತ್ತು. ಯಾಕಂದರೆ ಟೆಕ್ನಿಕಲಿ ಗೊತ್ತಿರೋದು. ರಘು ಅಂದರು ಸರ್ ಎಡಿಟಿಂಗ್ ಇಲ್ಲೇ ಮಾಡ್ಬಿಡೋಣ ಅಂತ. ಅಲ್ಲೇ ನಾವು ಎಡಿಟಿಂಗ್ ಒಂದು ಪ್ಲೇಸ್ ಮಾಡ್ಕೊಂಡ್ವಿ. ಅದು ಯಾಕೆ ಮಾಡಿಕೊಂಡ್ರು ಡೆಫಿನೆಟ್ಲಿ ನನಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಏನಾದರೂ ಮಿಸ್ ಆದರೆ ತಿರ್ಗಾ ಅದನ್ನು ಶೂಟ್ ಮಾಡೋಕ್ಕಾಗಲ್ಲ. ಶೂಟಿಂಗ್ ಶುರು ಆಯಿತು. ಟೆಕ್ನಿಕಲಿ ಹೇಳೋದಿದ್ರೆ ಏನು, ಮಿಸ್ಟರ್ ದಯಾನಂದ್ ಹಿಮ್ಸೆಲ್ಫ್ ಇಸ್ ಆಕ್ಟಿಂಗ್, ಸೊ ಐ ಟುಕ್ ದ ಪ್ಲೇಸ್ಮೆಂಟ್ ಆಫ್ ದ ಟೆಕ್ನಿಕಲ್ ಡೈರೆಕ್ಷನ್. ಅಂಡ್ ಜೀವನ್ಗೆ ಇಬ್ರು ಅಸಿಸ್ಟೆಂಟ್ಸ್ ಇದ್ದಿದ್ದು, ಒಬ್ರು ಚಂದ್ರು ಅಂಡ್ ಇನ್ನೊಬ್ರು ರೆಡ್ಡಿ ಈಸ್ ಆನ್ ಫೋಕಸ್ ಅಂಡ್ ಚಂದ್ರು ಈಸ್ ಸೆಕೆಂಡ್ ಕ್ಯಾಮ್ರಾ ಆನ್ ಫಿಕ್ಸ್ಡ್ ಲೆನ್ಸ್. ಅಂಡ್ ಮಾರುತಿ ಓನ್ಲಿ ಒನ್ ಲೈಟ್ ಮ್ಯಾನ್ ಥ್ರೂ ಔಟ್ ಸಿನಿಮಾ ವಿತ್ 10 ಒಂದೆರಡು ಬೇಬಿ ಇತ್ತು, 10. And Raghu, he is the visual editor, he become a executive producer and ನನ್ನ ವೈಫ್ ಇರ್ಬೋದು. ಅಂಡ್ ಆಫ್ ಕೋರ್ಸ್ ನಮ್ಮ ರೈಟರ್ ಇದ್ರು ಮಿಸ್ಟರ್ ರಾಜಶೇಖರ್ ಅಂಡ್ ಅವರ ವೈಫ್, ದೇ ಆರ್ 60+ ಏಜ್. ಅವರು ಪ್ರೊಡಕ್ಷನ್. ಸೊ ವಿ ಟುಕ್ ದ ಹೋಲ್ ಏನು ಆ ಲೈಫ್ ಅನ್ನು ವಿ ಟುಕ್ ದ ಫಾರ್ ಪ್ರೊಡಕ್ಟಿವಿಟಿ ಅಂಡ್ ವಿ ಸ್ಟಾರ್ಟೆಡ್ ದ ಸಿನಿಮಾ. Completely change the script, and you'll see it when you watch the movie. You know what we have done with it, and trust me, it will probably be one of the very few movies where the main villain is off screen. You don't see the villain in the whole movie, a very powerful villain. So to that extent we had to redo the script, and the script was ready. ನನಗಂತೂ ಭಯ ಬಂದ್ಬಿಡ್ತು. ಯಾಕೆಂದರೆ ಸಿನಿಮಾದಲ್ಲಿ ಆ ರನ್ನಿಂಗ್ ಕ್ಯಾರೆಕ್ಟ್ರು ಪಾಸಿಂಗ್ ಶಾರ್ಟ್ಸು ಅಂತ ರೇಗಿಸ್ತಿದ್ದೆ ನಾನು. ಸಿನಿಮಾಲಿ ಯಾವುದೇ ಥರ 2 ನಿಮಿಷ ಮಾತಾಡಿದ್ರೆ ನನ್ನ ಪಾತ್ರ ಮುಗಿದೋಗಿರುತ್ತೆ. ಅಂಥ ಪಾತ್ರಗಳು ಮಾಡಿದ್ರು ನಾನು ಇಷ್ಟು ದೊಡ್ಡ ಪಾತ್ರನ ಹ್ಯಾಕ್ ಮಾಡೋದು ಅಂತ ಎಲ್ಲರೂ ಸೇರಿ ಫೋರ್ಸ್ ಮಾಡೋದು. ಸಿನಿಮಾ ಪ್ರಾರಂಭ ಮಾಡೋದಕ್ಕೆ ಪ್ಲ್ಯಾನ್ ಮಾಡೋದು. ಮುಹೂರ್ತ ಆಗೋಯ್ತು, ಸಿನಿಮಾ ಶುರುವಾಯಿತು. ಈ ಅನಿರೀಕ್ಷಿತ ಸಿನಿಮಾದ ಬಗ್ಗೆ ಹೇಳೋದಿದ್ರೆ, ಅಂದ್ರೆ ಸಬ್ಜೆಕ್ಟ್ ಬಗ್ಗೆ ಹೇಳೋದಿದ್ರೆ, ಒಂದು ಸೀರಿಯಸ್ ಸಬ್ಜೆಕ್ಟ್. ಅಂದ್ರೆ ದಯಾನಂದ್ ಸರ್ ಇವಾಗ ಎಷ್ಟು ಸಿನ್ಸ್ 40 years ಇಂದ ಅವರು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿರ್ಬೋದು, ಮಿಮಿಕ್ರಿ ಆರ್ಟಿಸ್ಟ್ ಇರ್ಬೋದು, ಎಷ್ಟೋ ಸಿನಿಮಾಗಳಲ್ಲಿ ಅವರು ಆಕ್ಟ್ ಮಾಡಿದ್ದಾರೆ, ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ. ಎಲ್ಲ ಅದು ಒಂದು ಫುಲ್ ಒಂದು ಪ್ಯಾಕೇಜ್ ಅಂತ ಹೇಳ್ಬೋದು, ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಈ ಸಬ್ಜೆಕ್ಟ್ ಹೆಂಗೆ ಹೋಗುತ್ತೆ ಅಂದ್ರೆ, ಒಂದು 58 year old ಅಪ್ಪ ತನ್ನ ಮಗನನ್ನು ಕಳ್ಕೊಂಡಿದ್ದಾನೆ, ವೈಫ್ ಮನೆ ಬಿಟ್ಟು ಹೋಗಿದ್ದಾರೆ. ಇಂಥ ಸಿಚುವೇಶನ್ ಅಲ್ಲಿ ಒಬ್ಬನೇ ಮನೆಯಲ್ಲಿದ್ದಾನೆ. ಅಂದ್ರೆ ಅವನ ಮನಸ್ಸಿನ ಭಾವನೆಗಳಿರ್ಬೋದು. ಅಂಡ್ ಆಸ್ ಎ ಕಾನ್ಸ್ಟೇಬಲ್, ಇದರಲ್ಲಿ ಕ್ಯಾರೆಕ್ಟರ್ ಪ್ರೊಟೋಗನಿಸ್ಟ್ ಆಸ್ ಎ ಕಾನ್ಸ್ಟೇಬಲ್ ಅಲ್ಲಿ ಅವರು ಕಾನ್ಸ್ಟೇಬಲ್ ಅಲ್ಲಿ ಯಾವ ಕೇಸ್ಗಳನ್ನು ನೋಡ್ತಾರೆ, ಹೇಗೆ ನೋಡ್ತಾರೆ, ಅಲ್ಲಿ ಏನಾಗುತ್ತೆ, ಓವರ್ ಆಲ್ ಈ ಜರ್ನಿಯಲ್ಲಿ ಸಿನಿಮಾ ಇದೆ ಸ್ಕ್ರಿಪ್ಟ್. ಅವರ ಲೈಫಲ್ಲೇ, ನಮ್ಮ ದಯಾನಂದ್ ಸರ್ ಲೈಫಲ್ಲಿ 40 years ಅಲ್ಲಿ ಹೀ ಡಿಡ್ ಆಸ್ ಎ ಪ್ರೊಟೋಗನಿಸ್ಟ್, ಲೀಡ್ ಕ್ಯಾರೆಕ್ಟರ್ ಆಗಿ, ಹೀರೋ ಆಗಿ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಹಿ ಹಿಮ್ಸೆಲ್ಫ್ ಇಸ್ ಅ ರೈಟರ್ ಫಾರ್ ದ ಸಿನಿಮಾ. ಸ್ಕ್ರಿಪ್ಟ್ ಅವ್ರದ್ದೇ, ಹಿ ಹಿಮ್ಸೆಲ್ಫ್ ಡೈರೆಕ್ಟೆಡ್. ಅವರ ಐಡಿಯಾಗಳು ಹಿಂಗಿರ್ಲಿ ಕ್ಯಾರೆಕ್ಟರ್ಗಳು ಏನು ನಾವು ಅಂದ್ರೆ ಟೆಕ್ನಿಕಲಿ ನಮಗೆ ಈಗ ಕೋವಿಡ್ ಬಂದು ಆರ್ಟಿಸ್ಟ್ಗಳು ಬರಲಿಲ್ಲ, ಆವಾಗ ಹೇಗೆ ಮಾಡ್ಬೋದು, ಡಿಸೈನ್ ಮಾಡ್ಬೋದು. ಈಗ ನನ್ನೊಂದೊಂದು ಐಡಿಯಾ ಇತ್ತು, ನಂದು ಜಾಸ್ತಿ ಥ್ರಿಲ್ಲರ್, ಸರ್ ಕ್ಯಾಂಡಿಡ್ ಹೋಗೋಣ, ಸರ್ ಹಿಂಗ್ ಹೋಗೋಣ ಅಂತ. ತಿರುಗಾದೆ ಸ್ಕ್ರಿಪ್ಟ್ ಆಸ್ ಅ ಸ್ಕ್ರಿಪ್ಟ್. ಮಿಸ್ಟರ್ ದಯಾನಂದ್ ಅವರ ಆಕ್ಟಿಂಗ್ 8 minutes, 3 ಕ್ಯಾರೆಕ್ಟರ್ ಅನ್ಆಕ್ಟಿಂಗ್ ಮಾಡು, 4 ಕ್ಯಾರೆಕ್ಟರ್ ಅನ್ಆಕ್ಟಿಂಗ್ ಮಾಡು ಎದುರುಗಡೆ. ಅಂಡ್ ಸಿನಿಮಾದ ಬ್ಯೂಟಿ ಇನ್ನೊಂದೇ, ಅಂದ್ರೆ ಇದು ಹೇಳ್ಬೇಕಾ ಬೇಡವಾ ಅಂತ ನಾನು ಕನ್ಫ್ಯೂಷನ್ ಇದೆ. ಬಿಕಾಸ್ ಆ ಸಿನಿಮಾದ ಎಕ್ಸೈಟ್ಮೆಂಟ್ ಫ್ಯಾಕ್ಟರ್ಗಳು ಎಲ್ಲ ಥ್ರೂಔಟ್ ಸಿನಿಮಾದಲ್ಲಿ 1 ಕ್ಯಾರೆಕ್ಟರ್ ಮಾತ್ರ ಇರುತ್ತೆ. ಒಂದು ಫ್ರೇಮ್ ಅಲ್ಲಿ, ಒಂದು ಶಾರ್ಟ್ ಅಲ್ಲಿ ಒಂದೇ ಕ್ಯಾರೆಕ್ಟರ್ ಇರುತ್ತೆ, ವಿಜುವಲ್ ಕ್ಯಾರೆಕ್ಟರ್. ಉಳಿದಿದ್ದು ಎಲ್ಲೂ ಓವರ್ಲ್ಯಾಪ್ ಆಗಲ್ಲ.
ಒಂದು ಕ್ಯಾರೆಕ್ಟರ್ ಕ್ಯಾಮ್ರಾಕ್ಕೆ ಮಾತಾಡ್ತಾ ಇರುತ್ತೆ. ಸೊ ಅದೊಂದು ಈ ಸಿನಿಮಾದ್ದು ಪ್ಲಸ್ ಪಾಯಿಂಟ್. ಪ್ಲಸ್ ದಯಾನಂದ್ ಅವ್ರದ್ದು ಲೈಫಲ್ಲಿ ದಿಸ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ಅಂಡ್ ಈ ಕನ್ನಡ ಇಂಡಸ್ಟ್ರಿಯಲ್ಲೂ ಅಷ್ಟೇ ಆಸ್ ಅ ಸಿನಿಮಾ ಒನ್ ಆಫ್ ದ ಬೆಸ್ಟ್ ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ಬಿಕಾಸ್ ಒಂದು ಲಿಮಿಟೆಡ್ ಸೋರ್ಸ್ ಸಿನಿಮಾ ಹೇಗ್ ಮಾಡಿದೀವಿ ಅಂತ ಅಗತ್ಯ ಬರಲ್ಲ, ಬಟ್ ಸ್ಟಿಲ್ ಆ ಲಿಮಿಟೆಡ್ ಸೋರ್ಸ್ ಅಲ್ಲಿ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಹೀಗ್ ಮಾಡಿದೀವಿ. ಬರೀ ಕ್ಯಾರೆಕ್ಟ್ರು ಕೆಲವೊಂದು ಸಿನಿಮಾಗಳಲ್ಲಿ ಬರೀ ಕ್ಯಾರೆಕ್ಟ್ರು ಬರುತ್ತೆ ಹೋದಾಗ ಅದು ಈಸಿ. ಇವರು ಇದ್ರು, ಇವ್ರು ಮಾತಾಡ್ತಿದ್ರು, ಇನ್ನೊಬ್ರು ಯಾರೋ ಬಂದರು, ಅವ್ರು ಬಂದರು ಅಲ್ಲಿ ನಿಂತ್ಕೊಂಡು ಮಾತಾಡೋದು ತೋರಿಸ್ಬೋದು. ಈಗ ಅವ್ರು ಅಲ್ಲಿ ವ್ಯಕ್ತಿಗಳೇ ಇಲ್ಲ, ಆ ಕ್ಯಾರೆಕ್ಟ್ರೇ ಇರಲ್ಲ, ಇದೆ ಅಂತೇಳಿ ಮಾಡಬೇಕು. ಹೆಂಗೆ ಮಾಡೋದು? ಅದೊಂದು ದೊಡ್ಡ ಚಾಲೆಂಜಿಂಗ್ ಆಗಿತ್ತು. ಅದು ಆಮೇಲೆ ಡೈರೆಕ್ಟ್ ಅದಕ್ಕೆ ಅವ್ರ ಪಾಯಿಂಟ್ ಆಫ್ ವ್ಯೂ ಹೋಗೋಣ, ಅವ್ರ ಇದರಲ್ಲಿ ಮಾಡೋಣ ಅಂತೇಳಿ ಅವ್ರ ಪಾಯಿಂಟ್ ಆಫ್ ವ್ಯೂ ಕ್ಯಾಮ್ರಾಗಳು ಇಟ್ಕೊಂಡು ಬೇರೆ ಕ್ಯಾರೆಕ್ಟರ್ಗಳು ಬರೋ ಜಾಗದಲ್ಲಿ ಕ್ಯಾಮ್ರಾನ ಪ್ಲೇಸ್ಮೆಂಟ್ ಮಾಡಿಕೊಂಡು ಅವ್ರು ಹೆಂಗೆ ಬಾಡಿ ಲ್ಯಾಂಗ್ವೇಜು, ಅವ್ರದ್ದು ಹೆಂಗೆ ಇನ್ನೊಂದು ಪಾತ್ರ ಹೇಗಿರುತ್ತೋ ಅದೇ ಪಾತ್ರ, ಆ ಪಾತ್ರ ಹೇಗೆ ಮೂಮೆಂಟ್ ಆಗುತ್ತೆ, ಹೇಗೆ ಮಾತಾಡುತ್ತೆ ಅದೇ ರೀತಿಯೇ ಕ್ಯಾಮ್ರಾ ಮೂಮೆಂಟ್ ಮಾಡಬೇಕಾಯ್ತು. ಅದನ್ನೆಲ್ಲ ಪಕ್ಕದಲ್ಲಿ ನಿಂತ್ಕೊಂಡು ಡೈರೆಕ್ಟರ್ ನನಗೆ ಈ ಟೈಮಲ್ಲಿ ಹಿಂಗೆ ಬಾ, ಈ ಟೈಮಲ್ಲಿ ಹಿಂಗೆ ಬಾ, ಈ ಟೈಮಲ್ಲಿ ಚಾರ್ಜ್ ಹೋಗು, ಈ ಟೈಮಲ್ಲಿ ಬ್ಯಾಕ್ ಬಾ, ಅವ್ರು ಹೋಗ್ತಾ ಇದ್ದಾರೆ ನೀನು ಬಾ ವಾಪಸ್ಸು, ಅವರು ಮೇಡಮ್ ಒಳಗಡೆ ಇನ್ನು ಆಡ್ತಿದ್ದಾರೆ ನೀನು ಹೋಗು, ಅವ್ರು ಹಿಂದೆ ಹೋಗು, ಈ ಥರದ್ದೆಲ್ಲ ನಮಗೆ ಡೈರೆಕ್ಟರ್ ಸಂತೋಷ್ ಸರ್ ಕರೆಕ್ಟಾಗಿ ನಂದು ಅವ್ರದ್ದು ಕಾಂಬಿನೇಷನ್ ಹಾಕಿದೆ, ಹಂಗೆ ಎಕ್ಸಿಕ್ಯೂಟ್ ಮಾಡಿಕೊಟ್ರು. ಆಮೇಲೆ ಕೆಲವೊಂದೊಂದು ಸೀನಲ್ಲಿ ಬರೀ ಪಾತ್ರ ಬಂದು ಹೋದರೆ ಓಕೆ, ಪ್ರಾಪರ್ಟಿ ಮೂವ್ಮೆಂಟ್ ಆಗಬೇಕು. ಈಗ ಹಿಂಗೆ ಸಪೋಸ್ ಹಿಂಗಪ್ಪ ಅಂದರೆ ಈಗ ದಯಾನಂದ್ ಸರ್ ಇಲ್ಲ ನಿಂಗೆ ಬಂದ ಈಗ ಬಂದ್ರ ಕುತ್ಕೊಳ್ಳಿ ಅಂತ ಅಂದ್ರೆ ಕುತ್ಕೊಳ್ಳಿ ಅಂದಾಗ ಬರೀ ಕ್ಯಾಮ್ರಾ ಬಂದು ಹಿಂಗೆ ಸುಮ್ಮನೆ ಕುತ್ಕೊಳ್ಳೋ ಶೇಡು ಕೂಡ ಬರಬೇಕು ಒಂದು. ಅದ್ರ ಜೊತೆಗೆ ಯಾರೋ ಒಬ್ಬ ವ್ಯಕ್ತಿ ಕುತ್ಕೊಳ್ಳೋದಾಗ ಚೇರ್ ಹಿಂದೆ ಎಳೆದ್ಬಿಟ್ಟು ಕುತ್ಕೊಂತಾನೆ, ಅಲ್ಲಿ ಯಾರು ಕ್ಯಾರೆಕ್ಟರ್ ಇರಲ್ಲ, ಇದ್ದಾರೆ ಬಟ್ ಅವ್ನು ನಾವು ಫ್ರೇಮಲ್ಲಿ ತೋರ್ಸಂಗಿಲ್ಲ. ಏನು ಮಾಡಬೇಕು, ಸಬ್ಜೆಕ್ಟ್ನ ಮೂವ್ ಮಾಡೋಣ ಅಂತಂದ್ರು. ಆ ಥರದ್ದು ಒಂದಷ್ಟು ಟ್ರೈ ಮಾಡಿದ್ವಿ. ಆ ಚೇರ್ ಹಿಂದೆ ಹೇಳ್ಕೊಂಡು ಹಿಂಗೆ ಕುತ್ಕೊಳ್ಳೋ ಥರನ. ಆಮೇಲೆ ನೆಕ್ಸ್ಟ್ ಯಾವುದೋ ಒಂದು ಬರ್ತಾ ಇದ್ರೆ ಬ್ಯಾಗು, ಒಬ್ಬ ವ್ಯಕ್ತಿ ಯಾರನ್ನು ತೋರಿಸಂಗಿಲ್ಲ, ಬರೀ ಬ್ಯಾಗ್ ಮೂವ್ಮೆಂಟು. ಆಮೇಲೆ ಕಾರೆಲ್ಲ ಬರ್ತಾರೆ, ಕಾರೆಲ್ಲ ಬರುತ್ತೆ, ಕಾರ್ ಹಿಡಿದು ಪೊಲೀಸವ್ರು ಬರ್ತಾರೆ, ಎಲ್ಲ ಬರ್ತದೆ, ಗಾಡಿ ಮೂವ್ಮೆಂಟ್ ಆಗಲಿ. ಆಮೇಲೆ ಸರಿ ಆಯ್ತು ನಾನು ಹೋಗ್ತೇನೆ ಅಂದಾಗ ಗಾಡಿ ವಾಪಸ್ ಹೋಗೋದಾಗಲಿ, ಈ ಥರದ್ದೆಲ್ಲ ಒಂದಷ್ಟು ಪ್ರಾಪರ್ಟಿ ಮೂವ್ಮೆಂಟ್ ಒಳಗಡೆ ಕ್ಯಾಮ್ರಾಗಳು ಫಿಕ್ಸ್ ಮಾಡಿಕೊಂಡು ಅದಕ್ಕೆ ನನಗೊಂದು ಒಳ್ಳೆಯ ಅನುಭವ. And the shooting was interesting because I had done the script in English and also in Malayalam. So this is a movie that we planned to shoot in both Kannada and Malayalam simultaneously, not dubbing, because the dialogue is different. It carries a cultural nuances of each of these languages. Kannada is perfect Kannada and Malayalam has got a Kannur accent and a couple of other accents. So every scene we had to shoot twice. So we started doing that. We started shooting, we shot day and night. We started shooting day and night with whatever we had, and our director Santosh, technical director Santosh was very, very resourceful in creating probably 10 different houses in one house. The settings were changed, a lot of jugaad, if you may say that. The way it was done was amazing. ಅದರ ಬಗ್ಗೆ ಹೇಳೋದಿದ್ರೆ ಮಿಸ್ಟರ್ ದಯಾನಂದ್ ಅವ್ರದ್ದು ಹಿಮ್ಸೆಲ್ಫ್ ಏನು ಅಂದ್ರೆ ಗ್ರೇಟ್ ಟೈಮಲ್ಲಿ ಗ್ರೇಟ್, ಅವರ ಪೇಷನ್ಸ್ ಇರ್ಬೋದು, ಅವ್ರ ಸ್ಟ್ರೆಂತ್ ಇರ್ಬೋದು, ಅಂಡ್ ಅವರ ಟುವರ್ಡ್ಸ್ ಅವರ ವರ್ಕಿಂಗ್ ಟುವರ್ಡ್ಸ್ ದ ಪ್ರೊಫೆಷನ್ ಇರ್ಬೋದು. ಹಿ ಹಿಮ್ಸೆಲ್ಫ್ ಡಿಡ್ ಅ ಮೇಕಪ್, ಹಿ ಹಿಮ್ಸೆಲ್ಫ್ ಡಿಡ್ ಅ ಹೇರ್ ಸ್ಟೈಲಿಂಗ್, ಹಿಮ್ಸೆಲ್ಫ್ ಡಿಡ್ ದ ಕಾಸ್ಟ್ಯೂಮ್ಸ್ ಅಂಡ್ ಆಕ್ಟ್ ಮಾಡೋದು. ಇದರ ಜೊತೆಯಲ್ಲಿ ಅವ್ರದ್ದೇ ಮನೆ ಆದ ಕಾರಣ ಪ್ರೊಡಕ್ಷನ್ ಅನ್ನು ಅವರು ಟೇಕ್ ಕೇರ್ ಮಾಡಬೇಕು. 2 ವಿಸಿಲ್ ಆಯ್ತಾ, 3 ವಿಸಿಲ್ ಆಯ್ತಾ, ಗ್ಯಾಸ್ ಎಷ್ಟಿದೆ, ನೀರು ಎಷ್ಟಿದೆ, 13 ಜನ ಒಂದು ಮನೆಯಲ್ಲಿ ಇದ್ದೀವಿ. ಸೊ ಎಲೆಕ್ಟ್ರಿಸಿಟಿ ಏನು ಕಂಡೀಷನ್, ಲೈಟ್ ಜಾಸ್ತಿ ಆದ್ರೆ ಬರ್ನ್ ಆಗುತ್ತೆ. ಸೊ ಇಂಥದೆಲ್ಲ ಹಿ ಹಿಮ್ಸೆಲ್ಫ್ ಪ್ಲೇಸ್ಡ್ ಅಂಡ್ ವಂಡರ್ಫುಲ್. ಅವರು ಆಸ್ ಎ ಹ್ಯೂಮನ್ ಬೀಯಿಂಗ್, ಆಸ್ ದ ಇದನ್ನು ತಗೊಂಡು ಹೋದ ರೀತಿ ಆಸ್ ಅ ವಂಡರ್ಫುಲ್. ಅಂಡ್ ಅದೇ ಇದರ ಮಧ್ಯದಲ್ಲಿ ಏನೋ ನಾವು ಇದನ್ನೊಂದು 20-25 ದಿನ ಆಯ್ತು ನಮಗೆ ಶೂಟ್ ಮಾಡೋದು. ಅಫ್ಕೋರ್ಸ್ ಇನ್ಫ್ಯಾಕ್ಟ್ ನಾವು ಇನ್ನೊಂದೇನು, ನನಗೆ ಪರ್ಸನಲಿ ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದ ಕಾರಣ ವಿ ಟುಕ್ ಇನ್ ಕನ್ನಡ ಅಂಡ್ ಮಲಯಾಳಂ. ಸೊ ಅವರು ವೆರಿ ಅಗೇನ್ ದಯಾನಂದ್ ಅವರು ಮಲಯಾಳ ತುಂಬಾನೇ ಚೆನ್ನಾಗಿ ಮಾತಾಡ್ತಾರೆ ಅಂಡ್ ಆ ನೇಟಿವಿಟಿಗೆ ಸೂಟ್ ಆಗುವಂತ ಸಿನಿಮಾ. ಸೊ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಶಾರ್ಟ್ ತಗೋ,
ಕಟ್ಟು ಇನ್ನೊಂದು ಶಾಟ್, ಈ ಒಂದು ಟೇಕ್ಸ್ ಓಕೆ ಆದ್ರೂ ಸೇಮ್ ಶಾಟ್ ಇನ್ ಮಲಯಾಳ. ಸೊ ಅದೊಂದು ನಮಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಬಂದ ಇನ್ಫ್ಯಾಕ್ಟ್ ಒಂದು ಸಣ್ಣ ಇನ್ನೊಂದು ಕ್ಯಾರೆಕ್ಟರ್ ಬೇಕು ಅಂತ ಅನ್ಸಿತ್ತು ಸಿನಿಮಾದಲ್ಲಿ ಆಸ್ ಎ ಪ್ರೊಟಾಗನಿಸ್ಟ್, ಅದನ್ನು ಸ್ವಲ್ಪ ಲೀಡ್ ಅಂತ ಹೇಳ್ಬೋದು. ಅಲ್ಲೇ ನಮಗೆ ಆ ಪ್ಲೇಸ್ ಸರೌಂಡಿಂಗ್ 3 ಕಿಲೋಮೀಟರ್ ಎಲ್ಲ ನಮಗೆ ಅಲ್ಲಿ ಫೀಮೇಲ್ ಆರ್ಟಿಸ್ಟ್ ಸಿಕ್ಕಿದ್ರು. ಅವರು ಅಷ್ಟೇ ಅವ್ರ ಪಾಡಿಗೆ ಬಂದ್ರು, ಎಲ್ಲ ವಾಕ್ ಹೋಗುದು, ವೆಹಿಕಲ್ ಇಲ್ಲ. ಆ ಲಾಕ್ಡೌನ್ ಟೈಮ್ ನಿಮಗೆ ಗೊತ್ತಿರಬಹುದು. ಸೊ ಹೊರಗಡೆ 2 ಜನ 3 ಜನ ಸುತ್ತಾಡುವಾಗಿಲ್ಲ, ಅಲ್ಲೆಲ್ಲೋ ಮೆಡಿಕಲ್ ಶಾಪಿಗೆ ಹೋಗಿ ಬರ್ಬೋದು. ಅಲ್ಲಿ ನಾವು ಕೇರಳದಲ್ಲಿದ್ವಿ, ಕಣ್ಣೂರಲ್ಲಿದ್ವಿ, ಅಲ್ಲಿ ಮೆಡಿಕಲ್ ಶಾಪಿಗೆ ಹೋದ್ರು ಪೊಲೀಸ್ಗೆ ನಾವು ಹೇಳ್ಬೇಕು, ಒಬ್ಬೊಬ್ರೆ ಹೋಗಿ ಬರ್ಬೇಕು, ಮಾಸ್ಕ್ ಕಂಪಲ್ಸರಿ ಇತ್ತು. ಅಂತದಲ್ಲಿ ಒಂದು 3 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ವಿ ಕಂಪ್ಲೀಟೆಡ್ ದ ಹೋಲ್ ಫಿಲಮ್. ಒಂದು ಇನ್ನೊಂದು ಅದೇ ಕ್ಯಾಮ್ರಾ ಸಿನಿಮ್ಯಾಟಿಕ್ ವೇಯಲ್ಲಿ ಹೇಳೋದಿದ್ರೆ ಆ ಟ್ರೀಟ್ಮೆಂಟ್ಗೋಸ್ಕರ ಇನ್ನೊಂದು ಲೊಕೇಶನ್ ಬೇಕಿತ್ತು, ಪಕ್ಕದಲ್ಲೇ ಮನೆ ಇತ್ತು ಇನ್ನೊಂದು, ಅದರ ಇಂಟೀರಿಯರ್ಸ್ ಯೂಸ್ ಮಾಡ್ಕೊಂಡ್ವಿ. ಅಂಡ್ ಇನ್ನೊಂದು ಯಾವ್ದು ಸಣ್ಣ ಲೊಕೇಶನ್ ಅದರ ಸಣ್ಣ ಸೀನ್ಗೆ ಒಂದು ಫಸ್ಟ್ ಫ್ಲೋರ್ ಯೂಸ್ ಮಾಡ್ಕೊಂಡ್ವಿ. ಸೊ ಈ ಸಿನಿಮಾದ ಎಕ್ಸೈಟ್ಮೆಂಟ್ ಫ್ಯಾಕ್ಟರ್ಗಳದಿತ್ತು. ಆಕ್ಟ್ ಮಾಡಕ್ ಶುರು ಮಾಡಿದೆ. ಇಡೀ ಸಿನಿಮಾದಲ್ಲಿ ಒಬ್ಬನೇ ಆರ್ಟಿಸ್ಟ್ ಅಂದ್ರೆ ಏನಾಗ್ಬೋದು ಯೋಚನೆ ಮಾಡಿ. ಕೆಲವು ಶಾರ್ಟ್ಸ್ ಹೆಂಗಿತ್ತು ಅಂದ್ರೆ, ಅದು ಶಾರ್ಟ್ಸ್ನೆಲ್ಲ ಮಾಡಿದವರು ಸಂತೋಷ. 8 ನಿಮಿಷದ ಶಾರ್ಟ್ ನಾನು ಒಬ್ಬನೇ 6 ಪಾತ್ರಗಳನ್ನ ಅವ್ರ ವಾಯ್ಸ್ನ ಎಲ್ಲ ಮಾಡಿಕೊಂಡು ಅನ್ಯಾಕ್ಟ್ ಮಾಡಬೇಕು. ಅದ್ಭುತವಾಗಿ ನಮ್ಮ ಕ್ಯಾಮ್ರಾಮನ್ ಜೀವನ್ ಅವರು ಪ್ಲಾನ್ ಮಾಡಿದ್ರು. ನನಗೆ ಟೆನ್ಷನ್ ಇದ್ದಿದ್ದು ರೋಲ್ ಏನಾಗುತ್ತೆ ಅಂತ. ಯಾಕೆಂದ್ರೆ ಸಾಧಾರಣವಾಗಿ ಡೈಲಾಗ್ಗಳು ಸ್ಟೇಜ್ ಮೇಲೆ ನಾನು 1.5 ಗಂಟೆ ನಿಂತ್ಕೊಂಡು ಮಿಮಿಕ್ರಿ ಮಾಡ್ತೀನಿ, ಅದೆಲ್ಲ ಅಲ್ಲಲ್ಲ. ಇಲ್ಲಿ ಕತೆ ಬೇರೆ. ಇಡೀ ಪಿಕ್ಚರ್ನಲ್ಲಿ ನಾನು ಕಾಮಿಡಿ ಮಾಡಿಲ್ಲ, ಬಹಳ ಸೀರಿಯಸ್ ಆಗಿರೋ ಸಿನಿಮಾ. ಒಂದ್ ಕಡೆ ಹಾರರ್ ಇದೆ, ನಿಮಿಷಕ್ಕೂ ಎದುರಿಸ್ಬೇಕು, ಸಂತೋಷ ಕೊಡಬೇಕು, ಮೆಸೇಜ್ ಇದೆ. ಆದ್ರೆ ಮಾಡ್ತಾ ಇರೋ ಪಾತ್ರ ಒಬ್ಬನೇ. ಮಿಮಿಕ್ರಿ ದಯಾನಂದ್ ಅವರು ಯಾರ್ಯಾರ್ದೋ ಪಾತ್ರ ಮಾಡಿದ್ರು, ಅದ್ರ ಅವ್ರ ಪಾತ್ರ ಅವ್ರು ಹೆಂಗ್ ಮಾಡ್ತಾರೆ ಜನ ನೋಡ್ತಾರಲ್ವಾ. ಅಂಬರೀಷನ್ ಆಡ್ಕೋತೀರಿ, ರಾಜ್ಕುಮಾರ್ ಅವ್ರು ಹೆಂಗ್ ಮಾಡ್ತೀರಿ ಹಂಗ್ ಮಾಡ್ತೀರಿ, ನೀವೇನ್ ಮಾಡ್ತಾ ಇದ್ದೀರಿ ಈಗ ಅಂತ ಅದ್ರ ಭಯ ಹೊರಗಡೆ ಇತ್ತು. ಒಂದೇ ಕಡೆ ನಿಂತಿರ್ಬೇಕು. ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಇದಕ್ಕಿದ್ದಂಗೆ ಲೇಡಿ ಕ್ಯಾರೆಕ್ಟರ್ ಆಗಬೇಕು, ಇದಕ್ಕಿದ್ದಂಗೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಆಗಬೇಕು, ಇದಕ್ಕಿದ್ದಂಗೆ ಇನ್ನೊಬ್ಬನ ಕ್ಯಾರೆಕ್ಟರ್ ಆಗಬೇಕು, ಇದಕ್ಕಿದ್ದ ಕಳ್ಳನ್ ಕ್ಯಾರೆಕ್ಟರ್ ಆಗಬೇಕು, ನನ್ನ ವಾಯ್ಸಲ್ಲೂ ವೇರಿಯೇಷನ್ ಬೇಕು. ಡೈಲಾಗ್ಗಳೆಲ್ಲ ಹೆಂಗೆ ಎಕ್ಸ್ಪರ್ಟ್ ಆಗಿ ಕಲಿಯೋದು ಅಂತೀರಾ, ಎಲ್ಲ ಬರ್ಕೊಟ್ ರೆಡಿ ಇಲ್ಲ, ಕಂಪ್ಲೀಟ್ ರೆಡಿ ಆಗಬೇಕು. ನನ್ನ ಕಣ್ಣು ಮುಚ್ಕೊಂಡು ಡೈಲಾಗ್ 8.5 ನಿಮಿಷ ಒಂದು ಶಾರ್ಟ್ ಇಟ್ಟಿದ್ದಾರೆ. ಈ 8.5 ನಿಮಿಷದಲ್ಲಿ 4-5 ಪಾತ್ರಗಳಾಗಿ ನಾನು ನಟಿಸಿ ಎಲ್ಲ ಡೈಲಾಗ್ಗಳನ್ನು ಹೇಳಬೇಕು. ಇದು ನಮಗೊಂದು ಚಾಲೆಂಜ್ ಇತ್ತು ಈ ಸಿನಿಮಾದಲ್ಲಿ, ನಮಗೊಂದು ಚಾಲೆಂಜ್. ಆದರೆ ನಾನೇನಾದ್ರು ಕರೆಕ್ಟಾಗಿ ಹೇಳಿ ನಮ್ಮ ಟೆಕ್ನಿಷಿಯನ್ಸ್ ಕೈ ಕೊಟ್ಟಿದ್ರೆ ರೀಟೇಕ್ ಮಾಡೋಕ್ಕೆ ಆಗಲ್ಲ ಅಂತ ಶಾರ್ಟ್ಸ್ ಇತ್ತು. ಕೆಲವರಲ್ಲಿ ಆಗೋಗುತ್ತೆ, ಒಂದೇ ಸತಿ ಬರೋದು, ತಿರ್ಗಾ ಬರಲ್ಲ. ಆದರೆ ತಿರ್ಗಾ ಬಂತು. ಯಾಕೆ ಅಂದರೆ ಇಮಿಡಿಯೇಟ್ 8 ನಿಮಿಷದ ಟೇಕ್ ಆದ ತಕ್ಷಣ 1 ನಿಮಿಷನೂ ಬ್ರೇಕ್ ಕೊಟ್ಟಿಲ್ಲ. ಇಮಿಡಿಯೇಟ್ ನೆಕ್ಸ್ಟ್ ಶಾರ್ಟ್ ರೆಡಿ, ತಿರ್ಗಾ 8.5 ನಿಮಿಷ ಮಲಯಾಳಂ ಟೇಕ್ ಮಾಡಿದ್ವಿ. ಬಹುಶಃ ನಾನು ಹೇಳ್ತೀನಲ್ಲ, ಇದೆಲ್ಲ ನಡೆಯೋದು, ಯಾರು ನಡೆಸೋದು, ನಾವು ನಡೆಯೋದಲ್ಲ, ಮೇಲ್ಗಡೆಯಿಂದ ಯಾರು ನಡೆಸ್ತಾರೆ. ಅದಕ್ಕೆ ಈ ಸಿನಿಮಾದಲ್ಲಿ ಬಹಳಷ್ಟು ಸೆಂಟಿಮೆಂಟ್ಸ್ ನಮ್ಮಲ್ಲಿ ಇತ್ತು. ನಾವು ಒಂದು ಶಾರ್ಟ್ ತೆಗಿತಾ ಇದ್ವಿ, ಅದರಲ್ಲಿ ಟೇಬಲ್ ಮೇಲೆ ಒಂದು ತಲೆ ಕಾಣಬೇಕು. ಅದನ್ನ ಟೆಕ್ನಿಕಲಿ ಏನೋ ತೋರಿಸೋಣ ಅಂತ ಇಲ್ಲ, ನಾವು ನ್ಯಾಚುರಲ್ ಆಗಿ ತೋರಿಸೋಣ ಅಂತ ಮಾಡಿದೀವಿ. ಇದಕ್ಕಿದ್ದಂಗೆ ಟೇಬಲ್ ಮೇಲೆ ಒಂದು ತಲೆ ಇರುತ್ತೆ, ಆ ತಲೆ ಕಣ್ಮಿಟ್ಕುತ್ತೆ. ಹೆಂಗ್ ಮಾಡಿದೀವಿ ಅಂತ ಸಿನಿಮಾ ನೋಡಿ ಗೊತ್ತಾಗುತ್ತೆ. ಅದು ನಮ್ಮ ಕ್ಯಾಮ್ರಾ ಟ್ರಿಕ್ಕು ಅಥವಾ ಇನ್ನೇನು ಅಲ್ಲ. ಇಟ್ ಈಸ್ ಓನ್ಲಿ ನಮ್ಮ ಟೆಕ್ನಿಷಿಯನ್ಸ್ ಉಪಯೋಗಿಸಿರುವಂಥ ಬುದ್ಧಿ. ನಾವು ಯಾವುದನ್ನು ಇದರಲ್ಲಿ ಗಿಮಿಕಿ ಮಾಡಲಿಲ್ಲ ಈ ಸಿನಿಮಾದಲ್ಲಿ. ಯಾಕೆಂದರೆ ಗಿಮಿಕ್ ಇಲ್ಲದೆ ಸಿನಿಮಾ ಮಾಡಾದ್ಮೇಲೆ ಅದನ್ನು ಕಟ್ ಮಾಡಿ ಇಲ್ಲ ಅಂಟಿಸಿ ಅದನ್ನು ಇಲ್ಲ, ನಾವು ಅಲ್ಲೇ ಕಷ್ಟಪಟ್ವಿ. ನಮಗೆ ಬಹಳ ಜನ ಸಪೋರ್ಟ್ ಆಗಿ ಇದ್ರು. ಕೆಲವರು ಕಣ್ಮುಂದೆ ಕಾಣಿಸ್ಕೊಳ್ಳಲ್ಲ. ನಮ್ಮ ಟೆಕ್ನಿಷಿಯನ್ಸ್ ಅಲ್ಲದೇನೆ ಅಲ್ಲಿ ರಾಜೀವನ್ ಅಂತ ಇದ್ರು, ಬಾಲಕೃಷ್ಣ ಅಂತಿದ್ರು. ಒಂದು 88 ವರ್ಷದ ಮನುಷ್ಯ ತೆಂಗಿನಕಾಯಿ ಸುರಿತಾ ಇದ್ದ ನಮಗೋಸ್ಕರ, ಎಲ್ಲ ಅಡುಗೆ ಹೆಲ್ಪ್ ಮಾಡ್ತಿದ್ದ. ₹1 ಕೊಟ್ಟರೆ ತಗೊಳ್ಳಲ್ಲ ಮನುಷ್ಯ. ಬಟ್ ಏನಂದರೆ ನಮ್ಮ ಸಿನಿಮಾಗೋಸ್ಕರ ಓಡಾಡೋದು ಭಾಳ ಜನ ಇದ್ದಾರೆ. ನಾವು ಅವ್ರನ್ನೆಲ್ಲ ನಿಮ್ಗೆ ತೋರ್ಸೋಕ್ಕಾಗಲ್ಲ, ಬಟ್ ಅವ್ರ ಆಶೀರ್ವಾದ ಇದೆ. ಅದೇ ರೀತಿ ಈ ಸಿನಿಮಾ ಮಾಡೋಕ್ಕೆ ಒಂದು ದೊಡ್ಡ ಸಪೋರ್ಟು ನಮ್ಮ ಟೆಕ್ನಿಕಲ್ ಟೀಮ್. ದಿಸ್ ಇಸ್ ಎ ಟೆಕ್ನಿಷಿಯನ್ ಸಿನಿಮಾ, ಬಟ್ ದಯಾನಂದ ಆಕ್ಟ್ ಮಾಡಿದ್ದಾರೆ. ಅದೇ ಶೂಟಿಂಗ್ ಮುಗಿದ ತಕ್ಷಣನೇ ರಘು ಅವರ ಲ್ಯಾಪ್ಟಾಪ್ ಕ್ಯಾರಿ ಮಾಡಿದ್ರು. ಅದರಲ್ಲಿ ಎಡಿಟ್ ಸಾಫ್ಟ್ವೇರ್ ಇತ್ತು.
ನಾವು ಅದನ್ನ ಅಲ್ಲಿ ಒಂದು ಲೋಕಲ್ ಮಾನಿಟರ್ ಇತ್ತು, ಆ ಮಾನಿಟರ್ಗೆ ಕನೆಕ್ಟ್ ಮಾಡಿ, ಅಂದ್ರೆ ಟಿವಿ ಅಂತ ಅನ್ಸುತ್ತೆ, ಅದಕ್ಕೆ ಕನೆಕ್ಟ್ ಮಾಡಿ ಬಿಗ್ ಸ್ಕ್ರೀನ್ ಅನ್ನೆಲ್ಲ ಮಾಡಿಕೊಂಡು, ಸೊ ಅವರು ಪ್ರತಿದಿನ ಅದನ್ನು ಕನ್ವರ್ಷನ್ ಹಾಕೊಂಡು ಎಡಿಟ್ ಮಾಡಿಕೊಂಡು ಆಸ್ ಒಂದು ಸ್ಕ್ರಿಪ್ಟ್ ನಮ್ಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಮಧ್ಯಾಹ್ನದಂಗೆ ತೋರಿಸ್ತಾ ಇದ್ರು. ಸೊ ನಮ್ಗೆ ಅದು ಯಾವುದೇ ತೊಂದರೆಗಳಾಗಿಲ್ಲ. ಇನ್ಫ್ಯಾಕ್ಟ್ DOP ಇರ್ಬೋದು, ನನಗೆ ಇರ್ಬೋದು, ಈಗ ದಯಾನಂದ್ ಸರ್ ಶಾರ್ಟ್ಸ್ ನೋಡ್ಬೇಕಾದ್ರೆ ಇರ್ಬೋದು, ಹೆಂಗೆ ಇದು ಇದ್ದದ್ರಲ್ಲಿ ನಾವು ಒಂದು ಮೇನ್ ಸಿನಿಮಾ ಅಂದ್ರೆ ಕನ್ವಿನ್ಸಿಂಗ್, ನಾವು ಕನ್ವೆ ಮಾಡಿದ ರೀತಿ ಇರ್ಬೋದು, ಲೈಟಿಂಗ್ ಪ್ಯಾಟರ್ನ್ ಇರ್ಬೋದು, ನಾವು ಜೀವನ ರಘು ಡಿಸ್ಕಸ್ ಮಾಡ್ತಾ ಇದೀವಿ, ಎಡಿಟ್ ಅಲ್ಲಿ ಇದಕ್ಕೆ ಹಿಂಗ್ ಹಾಕೋಣ ಕಲರು, ಸೊ ಹಿಂಗಿರ್ಲಿ, ಇದು ಕಟ್ ಪಾಯಿಂಟ್ಸ್ ಅಂತ. ಸೊ ಇದು ಆಸ್ ಎ ಆ ನಮ್ಮ ಫೆಸಿಲಿಟಿಯಲ್ಲಿ, ಸೊ ಇಟ್ ಈಸ್ ಒನ್ ಮೈಲ್ ಸ್ಟೋನ್ ಅಂತ ಹೇಳ್ಬೋದು ಈ ಸಿನಿಮಾ ಎಸ್ಪೆಷಲಿ. ಅದೇ ಅನಿರೀಕ್ಷಿತ ಅಂತ ಏನ್ ಟೈಟಲ್ ಇದೆ, ಅದಕ್ಕೆ ಸರಿಯಾಗಿ ಎಲ್ಲನೂ ಅನಿರೀಕ್ಷಿತವಾಗಿ ಆಯ್ತದು.